ಕಳಪೆ ಬಿತ್ತನೆ ಬೀಜದಿಂದ ಕಾಳು ಹಿಡಿಯಲಿಲ್ಲ ಸೂರ್ಯಕಾಂತಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹೆಬ್ಬಾಳದಲ್ಲಿ ರೈತ ಕಂಗಾಲಾಗಿದ್ದಾನೆ. ಬಿತ್ತನೆ ಬೀಜ ಕಳಪೆಯಾದರೆ ಫಸಲು ಅಸಲಿಯಾಗಿ ಬರುತ್ತಾ? ಇಲ್ಲವೇ ಇಲ್ಲ. ಬಿತ್ತನೆ ಬೀಜ ಸಮಸ್ಯೆಯಿಂದ ಇಳುವರಿ ಕಡಿಮೆ ಆಗ್ತಾ ಇದೆ, ಕಾಳು ಕಟ್ತಾ ಇಲ್ಲ. ಇದರಿಂದ ಅನ್ನದಾತ ಸಂಕಷ್ಟದಲ್ಲಿದ್ದಾನೆ. ಅನ್ನದಾತನ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸೂರ್ಯಕಾಂತಿ. ಹೆಬ್ಬಾಳ ಗ್ರಾಮದ ನೂರಾರು ರೈತರು ಅವರ ಗೋಳು ಕೇಳೋರೇ ಇಲ್ಲ ಅನ್ನೋ ರೀತಿಯಲ್ಲಾಗಿದೆ. ರೈತರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಕಳಪೆ ಬಿತ್ತನೆ ಬೀಜದಿಂದ ನಮ್ಮ ಸಾಲ ಸೋಲ ಮಾಡಿ ತಂದು ನಾವು ಬಿತ್ತನೆ ಬೀಜ ಬಿತ್ತಿದ್ದೀವಿ, ಕೂಲಿ ಆಳುಗಳನ್ನು ದುಡ್ಡು ಕೊಟ್ಟು ಅಂದರೆ ದುಡ್ಡು ನಾವಿಲ್ಲಿ ಖರ್ಚು ಮಾಡಿದ್ದೀವಿ, ಔಷಧಿ ಉಪಚಾರಗಳಿಗೆ ನಾವು ಖರ್ಚು ಮಾಡಿದ್ದೀವಿ. ಆದರೆ ಇಲ್ಲಿ ಸೂರ್ಯಕಾಂತಿ ಅರಳಲೇ ಇಲ್ಲ, ನಮ್ಮ ಬದುಕು ಮುದುಡಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದ ಸಿಜೆಂಡ್ರ ಕಂಪನಿಗೆ ಕಸ ಏನು ಗೊಬ್ಬರ ಏನು ಈಗ ಒಂದು ಎಕರೆಗೆ ಈಗ 20,000 ಮಟ್ಟ ಖರ್ಚಾಗೈತೆ. ಮತ್ತೆ ಅದರಿಂದ ಏನಿಲ್ಲ. ಈಗ ಇವು ಎಣ್ಣೆ ಬೀಜದ ಇವು ಸರಿ ಸಿಂಗಾಗ್ಲಿ ಸ್ವಲ್ಪ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಗುರು ಹಿರೇಮಠ್ ಜೊತೆ ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಎಲ್ಲೆಡೆ ರೈತ ಕಷ್ಟ ಅನುಭವಿಸ್ತಿರುವಂಥದ್ದು ಏನು, ರೈತ ರಾಜ್ಯದಲ್ಲಿ ಈಗಾಗಲೇ ಬರದ ತಾಂಡವದ ಮಧ್ಯೆ ಈಗಾಗಲೇ ರೈತ ಕಂಗಾಲಾಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ 8 ಜಿಲ್ಲೆಯಲ್ಲಿ ಬರದ ಛಾಯೆ ತಾಂಡವಾಡ್ತಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಜಿಲ್ಲೆಯಾದ್ಯಂತ ಅಳಿದುಳಿದಗಳ ಬೆಳೆಗಳನ್ನು ಉಳಿಸಲಿಕ್ಕೆ ಸಾಕಷ್ಟು ರೈತರು ತಮ್ಮ ಮನೆ ಮಠಗಳನ್ನು ಬಿಟ್ಟು ತೋಟದಲ್ಲಿ ವಾಸ ಮಾಡಿ ಅಳಿದುಳಿದ ಬೆಳೆಗಳನ್ನು ಉಳಿಸಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಹೆಬ್ಬಾಳ ಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥ 45ರಿಂದ 50 ಎಕರೆ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಸೂರ್ಯಕಾಂತಿ ಬೆಳೆ ಇವತ್ತು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವ ರೀತಿಯಾಗಿ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾರೆ ರೈತರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಈಗಾಗಲೇ ಬರ ತಾಂಡವಾಡ್ತಾ ಇದೆ, ಅದರ ಮಧ್ಯದಲ್ಲಿ ನೀವು ಅಳಿದುಳಿಗಳನ್ನು ಬೆಳೆ ಉಳಿಸ್ಲಿಕ್ಕೆ ಏನೇನು ಕಷ್ಟಪಟ್ಟಿದ್ರಿ, ಏನೆಲ್ಲ ಖರ್ಚು ಮಾಡಿದ್ರಿ? ಸರ್ ಬೇಸಿಗೆ ಮೊದಲನೇದ್ದು ನೀರಿನ ಸಮಸ್ಯೆ ಮತ್ತು ಲೈನ್ ಸಮಸ್ಯೆ ಇರ್ತದೆ ಸರ್. ಆದರೂ ಕೂಡ ನಾವು ಕಷ್ಟಪಟ್ಟು ಈ ಎಣ್ಣೆ ಬೀಜದ ಈ ಶೇಂಗಾಗಲಿ ಸನ್ಫ್ಲವರ್ ಆಗಲಿ ಈಗ ನಾವು ಕಾಲ್ಗೈ ಮಾಡೋಕ್ಕಾಗಲಿ ನಮ್ಮ ಏನೋ ಒಂದಿಟ್ಟು ಅನುಕೂಲ ಆಗ್ತದೆ ಅನ್ನುವಂಥ ಹಂಬಲದಿಂದ ಸೂರ್ಯಪಾನ ಬೆಳೆ ನಾವು ವರ್ಷ ಬಿತ್ತಿದ್ದೀವಿ ಸರ್. ಕೃಷಿ ಅಧಿಕಾರಿಗಳು ಇದನ್ನು ಸರ್ಕಾರದ ಗಮನ ಸೆಳೆದ ಏನು ಖರ್ಚು ಮಾಡೀವಿ ಅಟ್ಲೀಸ್ಟ್ ಆ ಖರ್ಚಾರ ಯಾಕೋಲ್ಲಕ್ಕೆ ರೈತರಿಗೆ ಪರಿಹಾರ ರೂಪದೊಳಗೆ ಕೊಡಿಸುವಂತೆ ತಾವು ಮುಂದಿನ ಸರ್ಕಾರದ ಗಮನ ಸೆಳೀರಿ ಅಂತಕ್ಕಂಥದ್ದು ವಿನ್ನವಿಸ್ಕೊಂಡಿವಿ. ಅವ್ರು ಯಾವುದೇ ರೀತಿ ನಮಗೆ ಸ್ಪಂದಿಸಲಾರ್ದೆ ನೋಡ್ತೀವಿ, ನಾವು ರಿಪೋರ್ಟ್ ಮಾಡ್ತೀವಿ ಅನ್ನತಕ್ಕಂಥ ಹಾರಿಕೆ ಉತ್ತರ ಹೇಳಿ ಹೋಗಿಬಿಟ್ರು. ತಮ್ಮ ಮಾಧ್ಯಮದ ಮೂಲಕ ಇದನ್ನು ಸರ್ಕಾರ ಮತ್ತು ಕೃಷಿ ಅಧಿಕಾರಿ ಮತ್ತು ಸಿಜೆಂಟಾ ಕಂಪ್ನಿಯವರಿಗೆ ತಾವು ಏನು ಒಂದು ಸ್ವಲ್ಪ ಆಗ್ರಹ ಪಡಿಸಬೇಕಾಗಿದೆ, ಆಗ್ರಹ ಪಡಿಸೋದು ಇಷ್ಟ. ನಾವು ಏನಾರ ಮಾಡಿ ನಮಗೆ ಪರಿಹಾರ ಕೊಡಿಸಿ ನಾವು ಮುಂದಿನ ಪೀಕ್ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿ ಕೊಡ್ರಿ ಅನ್ನತಕ್ಕಂಥ ಅಳಲನ್ನು ನಾವು ಈ ಮೂಲಕ ನಾವು ಸರ್ಕಾರಕ್ಕಾಗಲಿ ಕಂಪ್ನಿಗಾಗಲಿ ನಾವು ಆಗ್ರಹ ಪಡಿಸ್ತೀವಿ. ಇಷ್ಟು ನಮ್ಮ ಅಳಲು ಸರ್. ಸಾಕಷ್ಟು ಬೆಳೆದಿರ್ತಕ್ಕಂಥ ಬೆಳೆ ಫಸಲಿಗೆ ಬರುತ್ತೆ ಅನ್ನೋ ದೃಷ್ಟಿಯೊಳಗೆ ಸಾಕಷ್ಟು ಇಟ್ಕೊಂಡಿದ್ರಿ. ಈಗ ಬೆಳೆನೂ ಇಲ್ಲ, ಇತ್ತ ಹಣನೂ ಇಲ್ಲ. ಯಾವ ರೀತಿಯಾಗಿದೆ ನಿಮ್ಮ ಪರಿಸ್ಥಿತಿ ಹೇಳೋದಾದರೆ? ನೋಡ್ರಿ, ನಾವು ಏನೂ ಕಡಿಮೆ ಮಾಡಿಲ್ಲ ರೀ. ಬೆಳಿಬೇಕಂತಂದ್ರೆ ಅದಕ್ಕೆ ಏನು ಹಾಕಬೇಕು, ಗೊಬ್ಬರ ಹಾಕಬೇಕು, ಕಸ ತೆಗಿಬೇಕು, ಗಳೆ ನೀರು ಹಾಸೋದು, ಇರುವ 2 ತಾಸು ಲೈನ ರಾತ್ರಿ ಹಗಲಿ ಕನ್ನ ನಿದ್ದೆ ಗೆಟ್ಟು ಸಾಲ ಸೂಲ ಮಾಡಿ ಬೀಜಕ್ಕೆ ರೊಕ್ಕಿದ್ದಿಲ್ಲ, ಸಾಲ ಸೂಲ ಮಾಡ್ತೀವಿ, ಗೊಬ್ಬರಕ್ಕೆ ರೊಕ್ಕಿರಂಗಿಲ್ಲ, ಕಸ ತೆಗಿಯಕ್ಕೆ. ನಮ್ಮ ರೈತರ ಪರಿಸ್ಥಿತಿನ ಹಂಗೆ ಐತ್ರಿ. ಯಾವ ಪೀಕು ನಮ್ಗೆ ಸರಿಯಾಗಿಲ್ಲ, ನಮ್ಗೆ ಸ್ಪಂದನೆಯೂ ಭಾಳ ಕಡಿಮೆ. ಇದಕ್ಕೆ ನಮಗೆ ಪರಿಹಾರ ಎಕರೆಗೆ 20,000-30,000 ರೂಪಾಯಿ ಖರ್ಚಾಗೈತೆ ರೀ. ಆ ಪ್ರಕಾರ ನಮ್ಗೆ ಪರಿಹಾರ ಕೊಟ್ಬಿಡ್ರಿ, ನಮ್ಗೆ ಹೆಚ್ಚಿನ ಲಾಭ. ಅಕಸ್ಮಾತ್ ಕೊಡದೇ ಇದ್ರೆ ನಾವು ಮುಂದೆ ನಾವು ರೈತರದೀವಿ, ನಾವು ಕನ್ಸ್ಯೂಮರ್ ಕೋಟಿ ಹೋಗಕ್ಕೂ ತಯಾರದೀವಿ. ಇದಿಷ್ಟು ರೈತ ತನ್ನ ಅಳಲನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಂದರೆ, ರೈತನ ಬಂದ ಬೆಳೆ ಕೈಗೆ ಬಂದ ತುತ್ತು ಇವತ್ತು ಬಾಯಿಗೆ ಬರದ ಪರಿಸ್ಥಿತಿಯಲ್ಲಿ ರೈತ ಕಂಗಾಲಾಗಿರುವಂತಿದ್ದಾನೆ. ಕೂಡಲೇ ಅಧಿಕಾರಿಗಳು ಬಂದು ಗಮನ ಹರಿಸಬೇಕು ಅನ್ನೋದು TV5 ಆಸೆಯಾಗಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕಾರಣ.